ಬ್ರೋ ನೀವು ಗರ್ಲ್ ಫ್ರೆಂಡ್ ಎಷ್ಟು ಅಮೌಂಟ್ ಕೊಟ್ಟರು ಈ ತರ ಲವ್ ಸ್ಟೇಟಸ್ ಆಗ್ತಾ ಇದ್ದೀರಾ? ಬ್ರೋ ಏನೊಂದ್ 150 ರೂಪಾಯಿ ಕೊಟ್ಟಿರ್ಬೋದು ನನ್ನ ಪ್ರಕಾರ. ಹೌದು ತಾನೆ? ಹೌದು ಬ್ರೋ, ದುಡ್ಡು ಕೊಟ್ಟಿರೋದಕ್ಕೆ ನಾನು ಈ ತರ ಲವ್ ಸ್ಟೇಟಸ್ ಎಲ್ಲ ಆಗ್ತಾ ಇದ್ದೀನಿ ನೋಡಿ. ಆದ್ರೆ ನೋಡೋದೇನೈತೆ, ನೀ 150 ರೂಪಾಯಿ ಇಸ್ಕೊಂಡೇ ಸ್ಟೇಟಸ್ ಆಗಿರೋದು. ಬ್ರೋ ನಿಮ್ಗೂ ಬೇಕು ಅಂದ್ರೆ DM ಮಾಡಿ ಬ್ರೋ, ನಂಬರ್ ಕಳ್ಸ್ಕೊಡಿ, ನಿಮ್ಗೂ ಹಾಕೊಡ್ತೀನಿ ಪಾಪ. ಅವರು ನಿನ್ ತರ ಗೇ ಅಲ್ಲ, ಬೇರೆಯವ್ರಿಗೆ ಅವ್ರ ಫೋಟೋ ಕಳ್ಸ್ಬಿಟ್ಟು ಸ್ಟೇಟಸ್ ಹಾಕು ಅಂತ ಹೇಳೋದಕ್ಕೆ ಅವ್ರನ್ನ ಅವರೇ ಸ್ಟೇಟಸ್ ಹಾಕೊಂತಾರೆ. ತುಂಬಾ ಅಮೌಂಟ್ ಕೊಟ್ಟಿದ್ದಾರೆ ಬ್ರೋ. ತುಂಬಾ ಕೊಟ್ಟಿದ್ದಾರೆ. ಏನ್ ಸ್ಟೇಟಸ್ ಹಾಕೋಷ್ಟು ಕೊಟ್ರೋ ಏನ್ ಕೊಟ್ರೋ? ಏನ್ರಲ್ಲ ಎಲ್ಲಿಂದ ಕುತ್ಕೊಂಡು ಕಮೆಂಟ್ ಹಾಕ್ತಿರಲ್ಲ ನೀವು ನಿಮ್ಮಂತವರೆಲ್ಲ. ಇನ್ನೆಲ್ಲಿ ಕುತ್ಕೊಂತಾರೆ? ಹಾಯಾಗಿ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಕಾಮೆಂಟ್ ಹಾಕ್ತಾರೆ. ಅವ್ರು ದುಡ್ಡು ಕೊಟ್ರೆ ಮಾತ್ರ ಲವ್ ಸ್ಟೇಟಸ್ ಹಾಕದ, ಇಲ್ಲಾಂದ್ರೆ ಹಾಕದೇ ಇಲ್ವಾ ನಾವು? 100% ದುಡ್ಡಿಂದನೇ ಇದೆಲ್ಲ ನಡೆದಿರೋದು. ಈಗ ದುಡ್ಡು ಕೊಟ್ರೆ ಅಷ್ಟೇ ಆಶೀರ್ವಾದ ಮಾಡೋದು, ಆ ಟೈಪ್ ನೀನು. ಕುಮಾರಣ್ಣ, ನೀನ್ ಇನ್ನು ಎಷ್ಟು ಚೇಲಗಳು ಕರ್ಸ್ತೀಯ ಕರ್ಸು, ನಾನ್ ಎದ್ರಲ್ಲ ನಿನ್ಗೆ. ಯಾಕಂತಂದ್ರೆ ನನ್ನದೇ ಆದಂತ ಚಿಕ್ಕಬಳ್ಳಾಪುರದಲ್ಲಿ ನನ್ನದೇ ಆದಂತ ದೊಡ್ಡ ಎಂಪೈರ್ ಇದೆ, ನನ್ನದೇ ಆದ ದೊಡ್ಡ ಹೆಸರಿದೆ. ನಿನ್ನ ಚೇಲಗಳಿಗೆಲ್ಲ ನಾನು ಎದ್ರಲ್ಲ ಕುಮಾರಣ್ಣ. ಕುಮಾರಣ್ಣ, ನೀನ್ ಎಷ್ಟು ರೈತರು ಸಪೋರ್ಟ್ ಮಾಡ್ತೀಯ ಮಾಡು. ನೀನು ಮಣ್ಣಿನ ಮಗ ಅಲ್ವಾ, ರೈತರ ಮಗ ಅಲ್ವಾ, ಕರ್ನಾಟಕದ ಮಾಜಿ CM ನೀನು. ಆದ್ರೆ ನಿನ್ನೆ ಸೋಲ್ಸ್ಬಿಟ್ಟಿದೀವಿ ನಾವು. ನೀನು ಎಷ್ಟು ಜನ ರೈತರು ಬೇಕಾದ್ರೂ ಸಪೋರ್ಟ್ ಮಾಡು, ಆದ್ರೆ ನಾವು ಮಾತ್ರ ಬಿಡದಿಯಲ್ಲಿ ಟೌನ್ಶಿಪ್ ಕಟ್ತೀವಿ. ಯಾಕಂತಂದ್ರೆ ನಾನು ಇಷ್ಟು ದಿನ ಸಿದ್ದರಾಮಯ್ಯ ಅವರಿಂದ ಓಡಾಡ್ತಾ ಇದ್ದೆ, ಆದ್ರೆ ಇವಾಗ DKC ಅವರು ನನ್ನ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಅವಮಾನ ಮಾಡಿದ್ರು, ಆದ್ರೂ ನಾನು ಅವ್ರ ಬಾಲ ಬಿಡೋದಿಲ್ಲ. DKC ಅವ್ರಿಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ನೀವು ನನಗೆ ಮೆಟ್ಟಲ್ಲ, ಮೆಟ್ಟಿನ ಹಾರ ಹಾಕಿದ್ರು ನಾನು ಬಿಡಲ್ಲ. ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವಾಚ್ ಕಟ್ಕೊಂಡ್ಬಿಟ್ರೆ ನಾನು ಸುಮ್ಮನೆ ಬಿಡ್ತೀನ? ನಂದು ಇದೆ ಎಂಪೈರ್. ನಿಮ್ಮಂತವ್ರು 1000 ಜನ ಬಂದ್ರು ನಂದೊಂದು ಕಿತ್ಕೊಳ್ಳಕ್ಕಾಗಲ್ಲ. लिपस्टिक लगा के नहीं आई है, इनके होंठों पे देख सकते हैं बिल्कुल भी नहीं है. ಅಕ್ಕ ಲಿಫ್ಟಿಕ್ ಹಚ್ಚಿಲ್ಲ ಅಂತ ಇವಳು ಹತ್ತಳತ್ತೆ. ಅಕ್ಕ ಹೆಂಗ ಹಚ್ಚಿ ಲಿಫ್ಟಿಕ್? ಅಯ್ಯ ನಿನ್ನಮ್ಮ ನಡಿ. ಲೋ ಮಚ್ಚ, DP ನೋಡ್ ಹುಡುಗಿಯರಿಗೆಲ್ಲ ಮೆಸೇಜ್ ಮಾಡ್ತಿದ್ದಲ್ಲಪ್ಪ, ಈಗ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬ. ಸತ್ರು DP ನೋಡ್ ಮೆಸೇಜ್ ಹಾಕಲ್ಲ ನೀನು. Matarigo pa. Picho. Picho. Hindi, tama. Ano kayo? 6 seconds. 6 seconds. Or 5 seconds. ನಮ್ ಕಾಲದಲ್ಲೂ ಇದ್ರು ಮಚ್ಚ ಈ ತರ ಅಂತ ಹೇಳಿದ ಕೂಡಲೇ ಇಡೀ ಸ್ಕೂಲ್ಗೆಲ್ಲ ಹಬ್ಬಿಸ್ಬಿಟ್ಟು ಮೇಷ್ಟ್ರಿಗೆಲ್ಲ 4 ತಿಕ್ಕದ್ಮೇಲೆ ಹಾಕ್ಬಿಟ್ಟು ನಾಳೆ ಬೆಳಗಿನ ಹುಡುಗಿ ಕೈ ನಮ್ಗೆ ರಾಖಿ ಕಟ್ಟಿಸ್ತಾ ಇದ್ರು. ಆದ್ರೂ ಹೊಟ್ಟೆ ಉರಿಯುತ್ತಪ್ಪ ಈ ತರ ನೋಡಕ್ಕೆ. O yung ima niya na ipin. Para bang. ಗೈಸ್, ನಮ್ DK ಸಾಹೇಬ್ರು ಟೌನ್ಶಿಪ್ ನಾರ ಕಟ್ಲಿ, ಏನಾರ ಕಟ್ಕೊಳ್ಳಿ, ಆದ್ರೆ ಈ ಕೆಲಸ ಫಸ್ಟ್ ಮಾಡ್ಲಿ. ನಮ್ಮೆಲ್ಲರೂ ಕೂಡ ಪಾನ್ ಮಸಾಲ ಗುಟ್ಕಾದಲ್ಲಿ ಸ್ವಲ್ಪ ನಶೆ ಕೂಡ ಬರ್ತಾ ಇದೆ ಅಂತೇಳಿ ನನಗೆ ಮಾಹಿತಿ ಇದೆ. 100 ಕೋಟಿ ಹೋಗ್ಬೋದು, ಆದರೆ ಮುಂದಿನ ದಿನದಲ್ಲಿ ನಾನು ಅವರೆಲ್ಲ ಮಾಲೀಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಫ್ ಎನಿವನ್ ಟ್ರೈ ಟು ಪಿಟ್ ಲಿಟಲ್ ಬಿಟ್ ವಾಟ್ ಎವರ್ ನಶೆ ಇನ್ ದಟ್, if you see that some small drug is added, I will see that I will try to ban this. ಸಾರ್, ಬರೀ ನೆಶೆ ಬರ್ತಾ ಇದೆಯಲ್ಲ, 100% ನೆಶೆ ಇದೆ ಅದ್ರಲ್ಲಿ. ನೆಶೆ ಇಲ್ದಲೆ ಹಾಕೊಂಡು ಅಲ್ಲಲ್ಲ ಉಕ್ಕಂದು ಓಡಾಡ್ತಾರ. ಅದ್ರಲ್ಲಿ ನೆಶೆ ಇರ್ಲಿ ಬಿಡ್ಲಿ, ದಯವಿಟ್ಟು ಬ್ಯಾನ್ ಮಾಡ್ಲೇಬೇಕು. ನನ್ನ ಒಂದು ಕಳಕಳಿಯ ವಿನಂತಿ ಅದು. ಏನ್ ಗುರು, ಒಂದು ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಂಗಿಲ್ಲ, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಡಾಡಂಗಿಲ್ಲ, ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಂಗಿಲ್ಲ, ಅಟ್ಲೀಸ್ಟ್ ಫ್ಲೈಟ್ ಅಲ್ಲಾದ್ರೂ ಫ್ಲೈಟ್ ಅಲ್ಲೂ ಬಿಟ್ಟಿಲ್ಲ ನಮ್ಮ ಇಂಡಿಯನ್ಸ್.
ಈಗ ನೀವು ಜನಗಳು ಇಲ್ಲಪ್ಪ ನಮಗೆ ಗುಟ್ಕಾ ಪಾನ್ ಮಸಾಲ ಇಲ್ಲದೆ ನಮಗೆ ಏನು ತಲೆನೇ ಓಡಲ್ಲ, ನಮಗೆ ಕೆಲಸ ಮಾಡಕ್ಕೆ ಆಗಲ್ಲ ಅಂತ ನೀವು ಹೇಳ್ಬೋದು. ಆ ಥರ ಖಂಡಿತವಾಗ್ಲೂ ಆಗಲ್ಲ, ಹಾಗೆ ಆಗುತ್ತೆ. ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಿದ್ರೆ ಏನು ನಾರ್ಮಲ್ ಆಗಿ ಏನು ಅದೇನಿಲ್ಲ ಅಂದ್ರೆ ಏನು ದೊಡ್ಡದಲ್ಲ. ನಮ್ಮ ಕುಮಾರಸ್ವಾಮಿ ಅವರು ಸೊ ಮುಂಚೆ ಎಲ್ಲ ಲಾಟ್ರಿ ಟಿಕೆಟ್ ಬ್ಯಾನ್ ಮಾಡಿದ್ರು, ಮತ್ತೆ ಸಾರಾಯಿ ಬ್ಯಾನ್ ಮಾಡಿದ್ರು. ಅದನ್ನ ನಂಬ್ಕೊಂಡು ಕೋಟಿ ಲಕ್ಷಾಂತರ ಜನ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರು. ಅವರೆಲ್ಲ ಇವಾಗ ಆರಾಮಾಗಿಲ್ವಾ, ಜೀವನ ಮಾಡ್ತಾನೆ ಇಲ್ವಾ? ಇದು ಅದೇ ತರ ಒಂದು 4 ದಿನ ತೊಂದರೆ ಆಗೇ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನಮಗೆ ಒಳ್ಳೇದು. ಈಗ ಎಷ್ಟೋ ಗುಟ್ಕಗಳಿಂದ ಎಷ್ಟೋ ಮನೆಗಳು ಹಾಳಾಗಿರೋವಿದಾವೆ. ಈವನ್ ಇವಾಗಿನ ಕಾಲದಲ್ಲಿ ಕಾಲೇಜ್ಗೆ ಹೋಗೋ ಹುಡುಗ ಬೇಡ, ಸ್ಕೂಲಿಗೆ ಹೋಗೋರೆಲ್ಲ ಹಾಕಂತಿದ್ದಾರೆ ಗುರು. ಎಲ್ಲಿಗೆ ತಗೊಂಡೋಗ್ಬೇಕು ಅಂತಿದ್ರ ದೇಶನ? ಸ್ಕೂಲಿಗೆ ಹೋಗೋ ಮಕ್ಕಳು 6-7ನೇ ಕ್ಲಾಸ್ ಅವರೆಲ್ಲ ಸಿಗರೇಟ್ ಅಂತೆ, ಗುಟ್ಕಾ ಅಂತೆ, ಪಾನ್ ಮಸಾಲ ಎಲ್ಲಿಗೆ ತಗೊಂಡೋಗ್ತಾ ಇದ್ದೀರಾ? ನನಗೆ ಪರ್ಸನಲಿ ಹೇಳ್ಬೇಕು ಅಂದ್ರೆ ಈ ಗುಟ್ಕಾ, ಈ ವಿಮಲು ಒಂಥರ ಹಾಕಣ ನೋಡ್ರೆ ನನಗೆ ಇಲ್ಲಿಂದ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಏನಪ್ಪ ಸ್ಮೆಲ್ಲು ಅಲ್ಲಲ್ಲ ಉಕ್ಕಂದ್ ಹೋಗೋದು, ಏನ್ ಗಲೀಜ್ ಗಬ್ದನ್ ಮಕ್ಕಳು. DK ಸಾಹೇಬ್ರೆ, ನನ್ನ ಕಡೆಯಿಂದ ಒಂದು ಕಳಕಳಿಯ ವಿನಂತಿ, ನೀವು ಟೌನ್ಶಿಪ್ ನಾರ ಕಟ್ರಿ, AICT ನಾರ ಕಟ್ರಿ, ಏನಾರ ಮಾಡ್ಕೊಡ್ರಿ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಈ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಿಸ್ತೀವಿ. ಗೈಸ್, ಈ ಒಂದು ವಿಷಯದ ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಏನಂತ ನೆಕ್ಸ್ಟ್ ವಿಡಿಯೋ ಮಾಡುವ.